Very good morning, dear students. Welcome back to my channel. In this video, I'm going to explain the very important concept in national income and accounting and the last concept in that lesson. Okay, so that is GDP and welfare. Okay, the concept is GDP and welfare. So in the last video, I discussed about ನಾಮಿನಲ್ ಜಿ ಡಿ ಪಿ ಅಂಡ್ ರಿಯಲ್ ಜಿ ಡಿ ಪಿ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಹೌದಲ್ವಾ. ಸೊ ಇನ್ ದ ನಾಮಿನಲ್ ಜಿ ಡಿ ಪಿ ದೇ ವಿಲ್ ಸೇ ದಟ್ ಇಟ್ ವಿಲ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ದಟ್ ಪ್ರಾಡಕ್ಟ್ ಹೌದಲ್ವಾ. ಬಟ್ ರಿಯಲ್ ಜಿ ಡಿ ಪಿ ಹೇಳುತ್ತೆ ಇಟ್ ವಿಲ್ ಇನ್ಕ್ರೀಸ್ ಓನ್ಲಿ ವಿತ್ ದ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್, ರೈಟ್. ಸೊ ಇಯರ್, ಸೊ ಕ್ಯಾನ್ ವಿ ಸೇ ದಟ್ ಇಫ್ a country's national income or GDP increases, can we say the welfare of the people is also increases? Welfare ಅಂದ್ರೆ well-being state ಅಂತ. Okay, ಯಾವುದು ಪ್ರಾಬ್ಲಮ್ಸ್ ಇಲ್ಲದೆ ದ ಆರ್ ಲೀಡಿಂಗ್ ಎ ವೆರಿ ಹ್ಯಾಪಿ ಅಂಡ್ ಸಕ್ಸಸ್ಫುಲ್ ಲೈಫ್, ಅದನ್ನ ನಾವು ವೆಲ್ಫೇರ್ ಅಂತ ಹೇಳ್ಬೋದು. ಓಕೆ, ಸೊ ಕ್ಯಾನ್ ವಿ ಸೇ ದಟ್ ಇಫ್ ಜಿ ಡಿ ಪಿ ಇನ್ಕ್ರೀಸಸ್ ವೆಲ್ಫೇರ್ ಇಸ್ ಆಲ್ಸೋ ಇನ್ಕ್ರೀಸಸ್? ಕ್ಯಾನ್ ಯು ಥಿಂಕ್ ದಟ್? ನೀವು ಯೋಚನೆ ಮಾಡ್ಬೋದಾ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾ ಈಗ ಕಂಟ್ರಿ ಬಗ್ಗೆ ಮಾತಾಡೋದಕ್ಕಿಂತ ಕ್ಯಾನ್ ವಿ ಟೇಕ್ ಎ ಎಕ್ಸಾಂಪಲ್ ಆಫ್ ಯುವರ್ ಫ್ಯಾಮಿಲಿ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ಕಮ್ ಚೆನ್ನಾಗಿದೆ. ಓಕೆ, ಇಫ್ ಯು ಹ್ಯಾವ್ ಗುಡ್ ಇನ್ಕಮ್, ದೆನ್ ಕ್ಯಾನ್ ವಿ ಸೇ ದಟ್ ಯು ಆರ್ ವೆಲ್ ಸೆಟಲ್ಡ್, ವೆಲ್ಫೇರ್ ಫ್ಯಾಮಿಲಿ ನಿಮ್ದು ವೆಲ್ ಬೀಯಿಂಗ್ ಸ್ಟೇಟ್ ಅಲ್ಲಿ ನೀವು ಇದೀರಾ ಅಂತ ಕ್ಯಾನ್ ಐ ಕನ್ಸಿಡರ್ಡ್? ನೋ, ಹೌದಲ್ವಾ. ಸೊ ಜಿ ಡಿ ಪಿ ಇನ್ಕ್ರೀಸ್ ಆಗಿದ ತಕ್ಷಣ ವಿ ಕ್ಯಾನ್ ನಾಟ್ ಸೇ ದಟ್ ದ ವೆಲ್ಫೇರ್ ಆಫ್ ದಿ ಪೀಪಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಜಿ ಡಿ ಪಿ ಇನ್ಕ್ರೀಸ್ ಆಯ್ತು ಅಂದಿದ ತಕ್ಷಣ ವೆಲ್ಫೇರು ಇನ್ಕ್ರೀಸ್ ಆಯ್ತು ಅಂತ ಹೇಳಕ್ಕಾಗಲ್ಲ. ವೈ? ಯಾಕೆ ಹೇಳಕ್ಕಾಗಲ್ಲ? ಸೊ ಬಿಕಾಸ್ ಆಫ್ ದಿಸ್ ಫಾಲೋಯಿಂಗ್ ರೀಸನ್ಸ್. ಓಕೆ, ಈ ಕೆಲವೊಂದು ರೀಸನ್ಸ್ ಇದೆ. ಬಿಕಾಸ್ ಆಫ್ ದಟ್, ಸೊ ವಿ ಕ್ಯಾನ್ ಸೇ ದಟ್, ಸೊ ವೆನ್ ಜಿ ಡಿ ಪಿ ಇನ್ಕ್ರೀಸಸ್, we cannot say that the welfare of the people is also increased. Okay, so first I would like to tell you the meaning of economic welfare. So ನಾನು ಹೇಳಿದ ವೆಲ್ಫೇರ್ ಅಂದ್ರೆ ವೆಲ್ ಬೀಯಿಂಗ್ ಅಂತ, ಹೌದಲ್ವಾ. ಕನ್ನಡಲ್ಲಿ ಹೇಳೋದಾದ್ರೆ ಯೋಗಕ್ಷೇಮ ಅಂತ ಹೇಳ್ಬೋದು ಅಥವಾ ಸುಖಿ ರಾಜ್ಯ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಈಸ್ ವಾಟ್ ಈಸ್ ಎಕನಾಮಿಕ್ ವೆಲ್ಫೇರ್? ಏನ್ ಹಿಂಗಂದ್ರೆ, ಸೊ ಎಕನಾಮಿಕ್ ವೆಲ್ಫೇರ್ ಇಟ್ಸ್ ಅ part of general welfare. Okay, so that can be bought directly or indirectly into relation with a measuring rod of money. Okay, so ನಾವು ದುಡ್ಡಿಂದ ಪರ್ಚೇಸ್ ಮಾಡಿ ಏನ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ತಿರ್ತೀವೋ, ನಮಗೆ ಖುಷಿ ಆಗ್ತಿರುತ್ತೋ, ಸೊ ದಟ್ಸ್ ವಾಟ್ ವಿ ಕಾಲ್ ವೆಲ್ಫೇರ್. ದಟ್ ಈಸ್ ಎಕನಾಮಿಕ್ ವೆಲ್ಫೇರ್. ಇಲ್ಲಿ ಎಕನಾಮಿಕ್ ಅನ್ನೋ ಟರ್ಮ್ ಬಂದಿದೆ ಅಂದ್ರೆ, ಸೊ ಯೂಶಲಿ ವಿ ಆರ್ ಮೆಜರಿಂಗ್ ರಾಡ್, ದಟ್ ಈಸ್ ಮನಿ ಅಂತ. ಆರ್ ಅನದರ್ ಡೆಫಿನೇಷನ್ ಇಸ್ economic welfare is a satisfaction or utility derived by an individual from the use of economic goods and services. Is it clear? So economic welfare is the satisfaction or utility derived by an individual from the use of economic goods and services. ಎಕನಾಮಿಕ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಯುಟಿಲೈಸ್ ಮಾಡಿದಾಗ ಅಥವಾ ಯೂಸ್ ಮಾಡಿದಾಗ ಅವ್ರಿಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಡಿರೈವ್ ಆಗುತ್ತೆ, ದಟ್ಸ್ ವಾಟ್ ವಿ ಕಾಲ್ welfare. Okay, that which welfare? It is economic welfare. Okay, so here national income or GDP is not a reliable index of economic welfare. So welfare na measure ಮಾಡುವಂತ ಒಂದು ರಿಯಲಬಲ್ ಯಾವುದು ಮೆಜರಿಂಗ್ ರಾಡ್ ಅಲ್ಲ ಈ ಜಿ ಡಿ ಪಿ ಅನ್ನೋದು. ವೈ? ಬಿಕಾಸ್ ಆಫ್ ದಿಸ್ ಫಾಲೋಯಿಂಗ್ ರೀಸನ್ಸ್. The first one is inequalities in the distribution of income. So this question is very very important for 6 mark. Okay, so the first one is inequalities in the distribution of income. So we can see that, so in Indian economy athwa nimma suttamuttane you can observe that, so there is an unequal distribution of income. Okay, ಒಬ್ಬರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದ್ದಂಗೆ ಇನ್ನೊಬ್ಬರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಲ್ಲ. ಸೊ ವಿ ಆರ್ ಎಂಜಾಯಿಂಗ್ ದಟ್ ಪರ್ಚೇಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಮೋ, ಹೌದಾ. ಸೊ ನಮಗೆ 3 times ಫುಡ್ ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ವಿ, ಹೆಲ್ತಿ ಫುಡ್ ನ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಇನ್ ದ ಸೆಟಲ್ಡ್ ಲೈಫ್ ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ನಮ್ಮ ನೈಬರ್ಸ್ ನ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಅಬ್ಸರ್ವ್ ದಟ್, ಸೊ ದರ್ ಇಸ್ ಅನ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್. ನಮ್ಮ ಇನ್ಕಮೇ ಬೇರೆ ಇರುತ್ತೆ, ಅವರ ಇನ್ಕಮೇ ಬೇರೆ ಇರುತ್ತೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೇ ಬೇರೆ ಇರುತ್ತೆ, ಅಂಡ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ಡಿಫರ್, ರೈಟ್. ಸೊ ದ ಫಸ್ಟ್ ಒನ್ ಇಸ್ inequalities in distribution of income. Okay, along with an increase in national income. Okay, national income ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ inequalities in the distribution income also occur. So national income ಜಾಸ್ತಿ ಆಗ್ತಾ ಹೋಯ್ತು ಅಂದಾಗ ಯೂಶಲಿ ವಿ ಕ್ಯಾನ್ ಸೇ ದಟ್ ದ ಡಿಸ್ಟ್ರಿಬ್ಯೂಷನ್ ಅಥವಾ ಒಂದು ಡಿಸ್ಪ್ಯಾರಿಟೀಸ್ ರೈಸ್ ಆಗ್ತಾ ಹೋಗುತ್ತೆ. ಯಾವ್ದ್ರಲ್ಲಿ ಡಿಸ್ಟ್ರಿಬ್ಯೂಷನ್ ಇನ್ ಇನ್ಕಮ್. ಓಕೆ, so increased GDP may have increased the income of small minorities, but the majority have remained poor. So ಕೆಲವ್ರದ್ದು ಇನ್ಕಮ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ, but the poor people will remain
ಪೋರ್. ಸೊ ನಿಮಗೆ ಒಂದು ಇನ್ಕಮ್ ಮೆಥಡ್ ಅಲ್ಲಿ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಾಗ ನಾನು ಹೇಳಿದ್ದೆ, ಒಬ್ಬನಿಗೆ 50 rupees ಇನ್ಕಮ್ ಬರ್ತಿದೆ ಅಂದಾಗ 50 rupees ಅಲ್ಲಿ ವಿಲ್ ಗಿವ್ 30 rupees, 20 rupees ಫಾರ್ ದ ರೆಂಟ್ ಅಂಡ್ ದ ಲೇಬರ್ ವೇಜಸ್ ನ ಕೊಡ್ತಾ ಇದ್ದಾರೆ, ಅಂಡ್ ರಿಮೈನಿಂಗ್ 30 rupees ವಿಲ್ ಕೀಪ್ ಇಟ್ ಫಾರ್ ಹಿಸ್ ಸೆಲ್ಫ್ ಕನ್ಸಂಪ್ಷನ್ ಅಂತ ಹೇಳಿದೆ. ಸೊ ಅಂದ್ರೆ ಇಲ್ಲೇ ನಿಮಗೆ ಗೊತ್ತಾಯ್ತು ದರ್ ಇಸ್ ಅನ್ ಡಿಸ್ಪಾರಿಟಿ. So when income increases, this disparity is also going to increase. So this is what we call inequalities in the distribution of income. Is it clear? So when national income increases, aligned with national income, the disparities also increases. Only a few section of the people income will increase, but the majority of people will remain poor. So for example, so if we take the example of Indian economy, so ಎಷ್ಟು ಜನ ನಾವು ಹೇಳ್ಬೋದು ನಾವು ಅಂಬಾನಿ ಫ್ಯಾಮಿಲಿ, ಅಥವಾ ನಾವು ಯಾರು ವಿಜಯ್ ಮಲ್ಯ ತರ ರಿಚ್ ಆಗಿದೀವಿ, ಅಥವಾ ರಾಯಲ್ ಲೈಫ್ ನ ಲೀಡ್ ಮಾಡ್ತಿದೀವಿ, ಹೌದಾ? ಎಷ್ಟು ಜನ ಇನ್ಫೋಸಿಸ್ ಅಂತ ಒಂದು ಏನು ರಿಚೆಸ್ಟ್ ಸೆಕ್ಷನ್ ಅಲ್ಲಿ ಇರುವಂತ ಪರ್ಸನ್ಸ್ ನಾವು ಹೇಳ್ತೀವಿ? ಇಲ್ಲ ಅಲ್ಲ, ಓನ್ಲಿ ಫ್ಯೂ. ಆ ಫ್ಯೂ ಅಂತ ಮೆಂಬರ್ಸ್ ಎಷ್ಟೊಂದು ಕಂಟ್ರಿ, ನಮ್ಮ ಇಂಡಿಯಾ ಅಂತ ಒಂದು ದೊಡ್ಡ ಲಾರ್ಜ್ ಪಾಪ್ಯುಲೇಷನ್ ಇರುವಂತ ಕಂಟ್ರಿ ದೇ ಗೋಯಿಂಗ್ ಟು ರೂಲ್, ಹೌದಲ್ವಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್, ಏನಂತ ಹೇಳ್ತೀವಿ ಇದನ್ನ, ಇನ್ಇಕ್ವಾಲಿಟೀಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಇಸ್ ಇಟ್ ಕ್ಲಿಯರ್? ದೆನ್ ದ ನೆಕ್ಸ್ಟ್ ಒನ್ ಇಸ್ ನಾನ್ ಮಾನಿಟರಿ ಎಕ್ಸ್ಚೇಂಜ್. ದ ಸೆಕೆಂಡ್ ಪಾಯಿಂಟ್ ಈಸ್ ನಾನ್ ಮಾನಿಟರಿ ಎಕ್ಸ್ಚೇಂಜ್. ಸೊ ಏನಿದು, ಇನ್ our day-to-day life we can see that many activities, so which is not evaluated in terms of money. ಸೊ ನಮ್ಮ ಸುತ್ತಮುತ್ತ ನಾವು ಎಷ್ಟೊಂದು ಕೆಲಸಗಳನ್ನ ಅಬ್ಸರ್ವ್ ಮಾಡಬಹುದು, ದಟ್ ಅಂಡ್ ಆಲ್ ಆರ್ ನಾಟ್ ಕವರ್ಡ್ ವಿತ್ ದ ಹೆಲ್ಪ್ ಆಫ್ ಮನಿ. ಓಕೆ, ಮಾನಿಟರಿ ಟರ್ಮ್ಸ್ ಅಲ್ಲಿ ಮೆಷರ್ ಮಾಡಿದ್ರೆ ಮಾತ್ರ ಅದು ಜಿ ಡಿ ಪಿಗೆ ಆಡ್ ಆಗುತ್ತೆ, ಬಟ್ ಜಿ ಡಿ ಪಿಗೆ ಆಡ್ ಆಗದೆ ಇರುವಂತ ಎಷ್ಟೊಂದು ಕೆಲಸಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ದ ಸರ್ವಿಸ್ ಆಫ್ ಹೌಸ್ ವೈಫ್. ಸೊ ನಿಮ್ಮ ಮನೇಲಿ ಅಮ್ಮ ನೋಡಿ ಎಷ್ಟು ಬೆಳಗಿಂದ ಕೆಲಸ ಸಂಜೆವರೆಗೂ ಮಾಡ್ತಾನೆ ಇರ್ತಾರೆ, ರೈಟ್? ಸೊ ಇವನ್ ದೋ ದೇ ಆರ್ ಡೂಯಿಂಗ್ ಫ್ರಮ್ ಮಾರ್ನಿಂಗ್ ಟು ಟಿಲ್ ನೈಟ್, ಸೊ ವಿ ಆರ್ ನಾಟ್ ಗಿವಿಂಗ್ ಎನಿ ರಿವಾರ್ಡ್ಸ್ ಟು ಅವರ್, ಹೌದಲ್ವಾ? ನಾವೇನಾದ್ರೂ ಸ್ಯಾಲ್ರಿ ಕೊಡ್ತೀರಾ, ತಗೋಮ್ಮ ನಿನ್ ಇಷ್ಟು ಸಂಬಳ, ಬಟ್ ಅದೇ ವರ್ಕ್ ನ ಇಫ್ ಯು ಡಿಡ್ ಇನ್ ಎ ಕಾಲೇಜ್, ಓಕೆ, ಅಥವಾ ಅದೇ ಕೆಲಸನ ಇಫ್ ಶಿ ಡಿಡ್ ಇನ್ ಎ ಹೋಟೆಲ್, ಸೊ ಶಿ ವಿಲ್ ಗೆಟ್ ರಿವಾರ್ಡ್ಸ್. ಆ ರಿವಾರ್ಡ್ಸ್ಗೆ ಮಾತ್ರ ವ್ಯಾಲ್ಯೂ ಕೊಡುತ್ತೆ ಯಾವುದು? ಜಿ ಡಿ ಪಿ. ಓಕೆ, ಸೊ ಇಲ್ಲಿ ಏನು ಹೇಳಕ್ ಹೋಗ್ತಾ ಇದ್ದೀನಿ, ಸೊ ದೆರ್ ಆರ್ ಮೆನಿ ಆಕ್ಟಿವಿಟೀಸ್ ಇನ್ ಆನ್ ಎಕಾನಮಿ ವಿಚ್ ಆರ್ ನಾಟ್ ಇವ್ಯಾಲ್ಯೂಯೇಟೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಮನಿ ಮೂಲಕ ಮೆಷರ್ ಮಾಡಕ್ ಆಗದೆ ಇರುವಂತ ಎಷ್ಟೊಂದು ಸರ್ವಿಸಸ್ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್, ದ ಸರ್ವಿಸ್ ಆಫ್ ಎ ಹೌಸ್ ವೈಫ್, ದೆನ್ ದ ಸರ್ವಿಸ್ ಆಫ್ ಎ ಎನ್ ಎಸ್ ಎಸ್ ಓ ಸ್ಟೂಡೆಂಟ್. ಹೌದಲ್ವಾ? ಎನ್ ಎಸ್ ಎಸ್ ಸ್ಟೂಡೆಂಟ್ ಅವ್ರೇನು ಹೋಗ್ತಾರೆ, ಯಾವುದೋ ಒಂದು ಬಾವಿನ ಕ್ಲೀನ್ ಮಾಡ್ತಾರೆ, ಅಥವಾ ಇನ್ನೇನೋ ಸ್ವಚ್ಛ ಭಾರತ್ ಅಂತ ಒಂದು ಅಭಿಯಾನ ಇಟ್ಕೊಂಡು ಮಾಡ್ತಾ ಹೋಗ್ತಾರೆ, ಹೌದಲ್ವಾ? ಸೊ ಇದಕ್ಕೆಲ್ಲದಕ್ಕೂ ಅದೇ ಕೆಲಸದವ್ರನ್ನ ಇಟ್ಟು ಮಾಡಿಸಿದ್ರೆ ಅಲ್ಲಿ ರಿವಾರ್ಡ್ಸ್ ಅಂತ ಬರುತ್ತೆ ಅವ್ರಿಗೆ, ಬಟ್ ಸೊ ಇವ್ರಿಗೆ ಯಾವುದೋ ರಿವಾರ್ಡ್ಸ್ ಬರೋದಿಲ್ಲ. ಓಕೆ, ಸೊ ಇಂಥದ್ದು ದೀಸ್ ಆರ್ ನಾಟ್ ಅಕೌಂಟೆಡ್ ಇನ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಇದೆಲ್ಲಾನು ಆಡ್ ಅಪ್ ಆಗಲ್ಲ. ಓಕೆ, ಅಂಡ್ so in ಕೆಲವೊಂದು areas ಅಲ್ಲಿ we can see that there is an existence of barter system. So you know that barter system means exchanging goods for goods. So ಈ ತರ ಎಕ್ಸ್ಚೇಂಜ್ ಆಗುವಂತ goods ನು ನಾವು ಕನ್ಸಿಡರ್ ಮಾಡಲ್ಲ where in the calculation of national income. Okay, so then the next one is harmful goods. Third point is harmful goods. ಏನಿದು harmful goods ಅಂದ್ರೆ, so national income does not consider whether the goods and services produced is useful or harmful to the human beings. Okay, so ಜನರಿಗೆ ಆ goods ಒಳ್ಳೇದಿದೆಯಾ ಅಥವಾ ಕೆಟ್ಟದಿದೆಯಾ ಅಂತ they are not going to consider. Okay, so ಆ goods production ಆಗಿದೆಯಾ, production, ಅದನ್ನ where we are going to add, we are calculating in a GDP. Okay, for example, we know that the tobacco products is injurious to health, right? Alcohol products is injurious to health, we know that, but the production of such a goods is also included in national income. So ಈ ತರ ಆಗ್ತಾ ಹೋದಾಗ how can we say that welfare of the people is also increases? ನಾವು ಹೇಳಕ್ಕಾಗಲ್ಲ, ಹೌದಲ್ವಾ? ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಆಲ್ಕೋಹಾಲ್ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಲಿಕರ್ ಪ್ರೊಡಕ್ಷನ್ ಆಗಿದೆ ಅಂದಾಗ, ಅಥವಾ ಗುಡ್ಕಾ ಪ್ರೊಡಕ್ಷನ್ ಆಗಿದೆ ಅಂದಾಗ, ವಿ ಕ್ಯಾನ್ ಆ ಪ್ರಾಡಕ್ಟ್ ನ ವಿ ಆರ್ ಆಡಿಂಗ್ ಇನ್ ಎ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಬಟ್ ಆ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಿ ಆ ಪರ್ಸನ್ ಆಗುವಂತ ಇಲ್ ಹೆಲ್ತ್ ಆಗಿರ್ಬೋದು, ಅಥವಾ ಆ ಪರ್ಸನ್ ಮಿಸ್ಸಿಂಗ್ ಇಂದ ಆ ಮನೆಯವ್ರು ಸಫರ್ ಮಾಡುವಂತ ಪೇನ್ ಆಗಿರ್ಬೋದು, ಇದು ಯಾವ್ದನ್ನು ಕನ್ಸಿಡರ್ ಮಾಡಲ್ಲ ಯಾವುದು? national income. Is it clear to you? So harmful goods na the national income will not consider. So harmful goods irodrinda welfare ಜಾಸ್ತಿ ಆಗಕ್ಕೆ ಚಾನ್ಸ್ ಇಲ್ಲ. Is it clear? Now the next one is manner of production. ಯಾವ ವೇಲಿ ಆ ಗೂಡ್ಸ್ ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ವೆಲ್ಫೇರ್ manner of production ಅಂತ ಬಂದಾಗ, so it is welfare also depends on the manner of production which goods are to be produced. goods ಯಾವ ಒಂದು ಮ್ಯಾನರ್ ಅಲ್ಲಿ ಪ್ರೊಡಕ್ಷನ್ ಆಗಿದೆ ಅನ್ನೋದನ್ನ ಥಿಂಕ್ ಮಾಡಬೇಕು ನಾವು.
ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಲೇಬರ್. ಸೊ ಜಾಸ್ತಿ ಜನರನ್ನ, ಜಾಸ್ತಿ ಲೇಬರ್ನ ಯುಟಿಲೈಸ್ ಮಾಡಿಕೊಂಡು ಕಮ್ಮಿ ರಿವಾರ್ಡ್ಸ್ ಕೊಟ್ಟಾಗ, ಓಕೆ, ಯೂಶಲಿ ವರ್ಕಿಂಗ್ ಅವರ್ಸ್ 8 ಅವರ್ಸ್ ಅಂತ ಹೇಳ್ತಾರೆ. ಮೋರ್ ದ್ಯಾನ್ ದಟ್ ಅವ್ರಿಗೆ ಹಿಂಗಿರುತ್ತೆ, they know that they're not ready to do the work, but they have to work for the sake of the entrepreneur. ಸೊ ಅವನಿಗೋಸ್ಕರ ಇವ್ರು ಕೆಲಸ ಮಾಡ್ಬೇಕಾಗತ್ತೆ, ರೈಟ್? ಸೊ ಅವಾಗ ಏನಾಗುತ್ತೆ, ಅಲ್ಲಿ ಪ್ರೊಡಕ್ಷನ್ ಆಗಿರುವಂತ ಗೂಡ್ಸ್ಗೆ ಅವ್ರಿಗೆ ಖುಷಿಯಿಂದ ಪ್ರೊಡಕ್ಷನ್ ಮಾಡಲ್ಲ, ಹೌದಲ್ವಾ? ಸೊ ವೆಲ್ಫೇರ್ ಆಫ್ ದಿ ಮ್ಯಾನರ್ ಆಫ್ ಪ್ರೊಡಕ್ಷನ್ ಅಂತ ಬಂದಾಗ, if more goods are produced by polluting the environment, so environment na production ಮಾಡ್ಕೊಂಡಾಗಿರ್ಬೋದು, or by child labor ಆಗಿರ್ಬೋದು, okay, and the exploitation of workers. So ಈ ವೇಲಿ goods production ಆದಾಗೂನುವೆ we cannot say that the welfare is increases. so welfare ಆಗ್ತಿದೆ ಅಂತ ನಾವು ಹೇಳಕ್ಕಾಗಲ್ಲ, ಹೌದಲ್ವಾ? ಸೊ ಚೈಲ್ಡ್ ಲೇಬರ್ ನ ಅವ್ರಿಗೆ ಹೊಡೆದು ಬಡ್ದು ಎಲ್ಲಾ ಕೆಲಸ ಮಾಡಿಸ್ಕೊಂಡು ಪ್ರೊಡಕ್ಷನ್ ಆಗ್ಬಿಟ್ಟಿದೆ. ಆ ತರ ಪ್ರೊಡಕ್ಷನ್ ನ ನ್ಯಾಷನಲ್ ಇನ್ಕಮ್ ಅಲ್ಲಿ ತೋರಿಸ್ಬಿಡ್ತೀವಿ, ಬಟ್ ವಾಟ್ಸ್ ದ ಯೂಸ್ ಆಫ್ ದಟ್ ವೆಲ್ಫೇರ್? ಏನಕ್ಕೆ ಬೇಕು ಆ ತರ ಸುಮ್ಮನೆ ಹೇಳ್ಕೊಳ್ಳುವಂಥದ್ದು? ಈಗ ನಿಂಗೆ ಕೋಟಿಗಳಿಗಿರುತ್ತೆ ದುಡ್ಡು, ಬಟ್ ನಿನಗೆ ಸುಖ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಯು ಆರ್ ಸ್ಟ್ರಗಲಿಂಗ್ ಎವ್ರಿ ಡೇ ಅಂತ ಅಂದಾಗ ನಿನಗೆ ವಾಟ್ಸ್ ದ ಯೂಸ್ ಆಫ್ ದಟ್ ಮನಿ, ರೈಟ್? ಸೊ ದೆನ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಎಕ್ಸ್ಟರ್ನಾಲಿಟೀಸ್. ದ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟರ್ನಾಲಿಟೀಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಕ್ವಶನ್ ಸ್ಪ್ಲಿಟ್ ಮಾಡಿದಾಗ ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ಅಂತ 4 ಮಾರ್ಕ್ಸ್ಗೆ ಕೇಳ್ತಾರೆ, ಓಕೆ? ಅವ್ರು 6 ಮಾರ್ಕ್ಸ್ಗೆ ಕೇಳಿದಾಗ ಇದನ್ನ ನೀವು ಶಾರ್ಟ್ ಮಾಡಿ ಬರೀಬೇಕಾಗತ್ತೆ ಟೋಟಲ್ ಆಗಿ ಎಲ್ಲಾ ಪಾಯಿಂಟ್ಸ್ನು. and 4 marks anta ಹೇಳಿದಾಗ you have to write in a depth. So what is externality? So externalities are unintentional consequences of an economic action of a person or a firm that occur to another person or firm. So externalities anta bandaga it is an unintentional consequences. So intention ಆಗಿ ಮಾಡುವಂತದ್ದಲ್ಲ, it's an unintentional consequences of economic action of a person or firm. ಸೊ ಒಬ್ಬ ಪರ್ಸನ್ ಮಾಡುವಂತ ಒಂದು ಎಕನಾಮಿಕ್ ಆಕ್ಷನ್ ಇಂದ, ಆ ಒಂದು ಫರ್ಮ್ ಇಂದ, ಸೊ ಅಲ್ಲಿರುವಂತ ಎಕಾನಮಿಗೆ ಯಾವ ತರ ಆಗತ್ತೆ, ಓಕೆ? ಸೊ ಏನ್ ಅವರ ಇಂಪ್ಯಾಕ್ಟ್ ಆಗತ್ತೆ, ಐದರ್ ಇಟ್ ಮೇ ಬಿ ಎ ಪಾಸಿಟಿವ್ ಆಗಿರ್ಬೋದು ಆರ್ ನೆಗೆಟಿವ್ ಆಗಿರ್ಬೋದು, ಓಕೆ? ಸೊ ದಟ್ಸ್ ವಾಟ್ ವಿ ಕಾಲ್ externalities. Okay, so externalities, which means it's an unintentional consequences of an economic action of a person or a firm that occur to another person or firm. Okay, so ಇಲ್ಲಿ externalities ಅಂತ ತಗೊಂಡಾಗ there are two types. Okay, so there are two types in externalities, that is positive externality and negative externality. Okay, there are two types in externalities, that is positive externality and negative externality. So what is positive externality? It is an unintentional consequences of an economic action of a person or a firm that occur to another person or a firm in a positive way. ಓಕೆ, ಸೊ ಒಂದು ಅನ್ಇಂಟೆನ್ಷನಲ್ ಎಕನಾಮಿಕ್ ಆಕ್ಟಿವಿಟಿ ಇಂದ ಒಂದು ಪರ್ಸನ್ ಅಥವಾ ಫರ್ಮ್ ಮಾಡುವಂತ ಕೆಲಸದಿಂದ ಇನ್ನೊಂದು ಪರ್ಸನ್ ಆರ್ ಫರ್ಮ್ಗೆ ಏನ್ ಪಾಸಿಟಿವ್ ಆಗ್ತಾ ಹೋಗುತ್ತೆ, ದಟ್ಸ್ ವಾಟ್ ವಿ ಕಾಲ್ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಮನೆ ಪಕ್ಕ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಯು ಹ್ಯಾವ್ ಎ ಲ್ಯಾಂಡ್, ಸೊ ಆ ಲ್ಯಾಂಡ್ ಪಕ್ಕ ರೋಡ್ ಇಸ್ ಕನ್ಸ್ಟ್ರಕ್ಟೆಡ್. ಓಕೆ, ಆ ರೋಡ್ ಕನ್ಸ್ಟ್ರಕ್ಷನ್ ಆಗಿದ್ದು ಒಂದು ಎಕ್ಸ್ಟರ್ನಾಲಿಟಿ. ಓಕೆ, ಇಟ್ಸ್ ಅನ್ ಅನ್ಇಂಟೆನ್ಷನಲ್ ಕಾನ್ಸಿಕ್ವೆನ್ಸಸ್. ಓಕೆ, ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗ್ಲಿ ಅಂತ ಗವರ್ನಮೆಂಟ್ ಮಾಡಿರುತ್ತೆ. ಬಟ್ ಇಲ್ಲಿ ನಿಮಗೆ ಏನ್ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಆಗ್ತಿದೆ, ದ ಲ್ಯಾಂಡ್ ವ್ಯಾಲ್ಯೂ ವಿಲ್ ಬಿ ಇನ್ಕ್ರೀಸಸ್. ಹೌದಾ? ಸೊ ನಿಮ್ಮ ಜಮೀನ್ ಪಕ್ಕನೆ ರೋಡ್ ಇದೆ ಅಂತಾಗ ಯೂಶಲಿ ದ ಲ್ಯಾಂಡ್ ವ್ಯಾಲ್ಯೂ ವಿಲ್ ಬಿ ಇನ್ಕ್ರೀಸ್. ಹೌದಾ? ಹೌದಲ್ವಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಎಕ್ಸ್ಟರ್ನಾಲಿಟಿ. ಅಥವಾ ನಿಮ್ಮ ಇನ್ನ ಒಂದು ನಿಮ್ಮ ಲೊಕ್ಯಾಲಿಟಿಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಆಗಿದೆ ಅಂತ ಅಂದಾಗ, ಓಕೆ, ದರ್ ಈಸ್ ಅನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಫ್ಯಾಕ್ಟ್ರಿ ವಿಲ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಯು ಪೀಪಲ್. ಹೌದಾ? ಸೊ ನಿಮ್ಮ ನೈಬರ್ಸ್ಗೆ ಯಾರಿಗಾದ್ರೂ ಕೆಲಸ ಸಿಗ್ಬೋದು. ದಿಸ್ ಈಸ್ ವಾಟ್ ವಿ ಕಾಲ್ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಓಕೆ, ಸೊ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಯ್ತು, ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಒಂದು ರೋಡ್ ಆಗಿರ್ಬೋದು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಅಥವಾ ನಿಮ್ಗೆ ಇನ್ನೂ ಒಂದು ಲಾಸ್ಟ್ ನೀವು ಕ್ಲಾಸಸ್ ಅಲ್ಲಿ ಇದನ್ನ ಫೇಸ್ ಮಾಡಿರ್ತೀರಾ, ಹೌದಲ್ವಾ? ಸೊ ನಿಮಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಓಕೆ, ಯಾವುದೋ ಒಂದು ಕಾನ್ಸೆಪ್ಟ್ ಆ ಲೆಕ್ಚರರ್ ತುಂಬಾ ಚೆನ್ನಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತಾರೆ. ಓಕೆ, ಸೊ ನಿಮ್ಗೆ ಆ ಲೆಕ್ಚರರ್ ಹೇಳುವಂಥದ್ದು ತುಂಬಾ ಜೋರಾಗಿ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಿರುತ್ತೆ. ಹೌದಾ? ಇದು ನಿಮಗೆ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ, ರೈಟ್? ಸೊ ಮತ್ತೆ ಮತ್ತೆ ಹೇಳ್ತಾ ಹೋಗೋದು ನಿಮಗೆ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ then another one type is there, that is negative externality. What is this negative externality? It is an unintentional consequences of an economic action of a person or a firm that occur to another person or firm in a negative way. ಒಂದು ಪರ್ಸನ್ ಮಾಡುವಂತ ಕೆಲಸ ಅಥವಾ ಒಂದು ಫರ್ಮ್ ಮಾಡುವಂತ ಒಂದು ಎಕನಾಮಿಕ್ ಆಕ್ಷನ್ ಇಂದ ಎಕಾನಮಿಗೆ ಅಥವಾ ಆ ಪರ್ಸನ್ ಇನ್ನೊಂದು ಪರ್ಸನ್ ಅಥವಾ ಫರ್ಮ್ಗೆ ಏನ್ ನೆಗೆಟಿವ್ ವೇಲಿ ಇಂಪ್ಯಾಕ್ಟ್ ಆಗುತ್ತೆ, ದಟ್ಸ್ ವಾಟ್ ವಿ ಕಾಲ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಹೇಳಿದೆ, ಹೌದಲ್ವಾ? ಸೊ ಪಾಸಿಟಿವ್ ಎಕ್ಸ್ಟರ್ನಾಲಿಟಿಲಿ ಕನ್ಸ್ಟ್ರಕ್ಷನ್ ಆಫ್ ಎ ರೋಡ್ ವಿಲ್ ಇನ್ಕ್ರೀಸ್ ದ
ಲ್ಯಾಂಡ್ ವ್ಯಾಲ್ಯೂ ಅಂತ ಹೇಳಿದೆ. ಇದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಆ ರೋಡ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಆ ರೋಡ್ ಮೇಲೆ ವೆಹಿಕಲ್ಸ್ ಓಡಾಡುತ್ತೆ, ರೈಟ್? ಸೊ ವ್ಯಾನ್ ದ ವೆಹಿಕಲ್ಸ್ ವಿಲ್ ಬಿ ಮೂವ್, ಆಟೋಮೆಟಿಕಲಿ ದ ಟ್ರಾಫಿಕ್ ಜಾಮ್ ವಿಲ್ ಅಕರ್, ಏರ್ ಪೊಲ್ಯೂಷನ್ ವಿಲ್ ಅಕರ್. ಹೌದಾ? ನಿಮಗೆ ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಸೊ ಆಲ್ವೇಸ್ ಯು ವಿಲ್ ಬರ್ ದ ಡಿಸ್ಟರ್ಬೆನ್ಸಸ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ನಿಮಗೆ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಹೌದಾ? ಒಂದು ಮಾಡಿದ್ದು ಒಂದು ಪಾಸಿಟಿವ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್ ವೇಲು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ದೆನ್ ಫ್ಯಾಕ್ಟ್ರಿ ಅಂತ ಹೇಳಿದೆ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಕೆಮಿಕಲ್ ಫ್ಯಾಕ್ಟ್ರಿ ವಿಲ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಇಟ್ಸ್ ಅನ್ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಬಟ್ ಅಟ್ ದ ಸೇಮ್ ಟೈಮ್ ದ ಪಲ್ಯೂಷನ್ ಅಥವಾ ಏರ್ ಆಗಿರ್ಬೋದು, ವಾಟರ್ ಏನ್ ಎಮಿಷನ್ ಆಗ್ತಾ ಹೋಗುತ್ತೆ ಫ್ರಮ್ ದಟ್ ಫ್ಯಾಕ್ಟ್ರಿ ವಿಲ್ ಪಲ್ಯೂಟ್ ದ ಎನ್ವಿರಾನ್ಮೆಂಟ್. ದಿಸ್ ಈಸ್ ವಾಟ್ ವಿ ಕಾಲ್. ಸೊ ಯಾವಾಗ ಎನ್ವಿರಾನ್ಮೆಂಟ್ ಪಲ್ಯೂಟ್ ಆಗುತ್ತೆ, ಆಟೋಮೆಟಿಕಲಿ the people health will also destroy, right? So this is what we call negative externality. Is it clear? So these are the two types of externalities, that is positive externality and negative externality. And then class ಹೇಳಿದೆ ನಾನು ಮತ್ತೆ ಅಥವಾ ಯಾವುದೋ ಒಂದು ಲೆಕ್ಚರ್ ನಿಮಗೆ ಮತ್ತೆ ಹೇಳ್ತಾ ಹೋಗ್ಬೋದು, ಯು ವಿಲ್ ಎಂಜಾಯ್. ಬಟ್ ನಿಮ್ಮ ಪಕ್ಕ ಇರುವಂತ ಕ್ಲಾಸ್ ಅವರು, ಯಪ್ಪ ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ, ದೇ ವಿಲ್ ಫೇಸ್ ಡಿಸ್ಟರ್ಬೆನ್ಸ್. ಹೌದಲ್ವಾ? ಅಥವಾ ಇನ್ ಯಾವುದೋ ಒಂದು ಕ್ಲಾಸಲ್ಲಿ ಪಕ್ಕದ ಕ್ಲಾಸಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಸೊ ಇಟ್ ವಾಸ್ ದ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಅವ್ರಿಗೆ ಮೈಂಡ್ ರಿಫ್ರೆಶ್ ಆಗ್ತಾ ಇರುತ್ತೆ. ಬಟ್ ನಿಮ್ಗೇನೋ ಇಲ್ಲಿ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತೀರಾ, ಅಲ್ಲಿ ಬರ್ತಿರೋಂಥ ಸೌಂಡ್ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಇಂಟ್ರೆಸ್ಟ್ ನ ಡೈವರ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ GDP and welfare. So from these points we can say that if GDP increases, the welfare of the people will not increase. So is it clear to you? So this is very important concept, that is national income and accounting. That is why we cannot say that if GDP increases, welfare will not increase. Okay, ide tara question keltare, the answer you have to write these 5 points. ಯಾವ್ದು points ide? The first one is inequalities in the distribution of income. Second one, the non-monetary exchange. Third one, harmful goods. And the fourth one, manner of production. And fifth one, externalities. Okay, so these concepts you have to read very carefully. And illige national income and accounting will be completed. Okay, if you have any doubts, you can ask me. Thank you so much and keep watching.